ಗೈಸ್ ನೋಡ್ರಲ್ಲ ಗೈಸ್, ಅದೇ ಥರ ಎಷ್ಟೋ ಜನ ರಿಯಾಕ್ಟ್ ಮಾಡಿದ್ದಾರೆ, ತುಂಬ ಆನ್ಸರ್ ಮಾಡಿದ್ದಾರೆ. ಅದೇ ಥರ ಇನ್ನೂ ಸ್ವಲ್ಪ ಆಡಿಯನ್ಸ್ ಇದ್ದಾರೆ. ಬನ್ನಿ ಗೈಸ್, ನೀವು ಯಾವ ಥರ ರಿಯಾಕ್ಟ್ ಮಾಡಿದ್ರೆ ಅಂತ ಕೇಳಿ. ನಮಸ್ಕಾರ, ನಾವು ಕೇಟನ್ ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ಹೆಸರು ಸೌಮ್ಯ ಅಂತ. ನೀವು 2 ನಿಮಿಷ ಮಾತ್ರ ಮಾತಾಡ್ಬೋದಾ ಮೇಡಮ್? ನೀವೇನು ಎಜುಕೇಶನ್ ಮಾಡ್ತಾ ಇರೋದು? ಆ್ಯಂಡ್ ಡಿಗ್ರಿ ಓಕೆ, ನಿಮ್ಮ ಥರ ಬೇಕಾಗಿರೋದು ನೀವು ಮೇಡಮ್? ಓಕೆ ಮೇಡಮ್, ಅದೇ ಇವತ್ತು ಜಸ್ಟ್ 3 ಕ್ವಶನ್ ಕೇಳೋದು ನಿಮ್ಮ ಹತ್ರ. 3 ಕ್ವಶನ್ ಬದಲಲ್ಲೇ ಎಷ್ಟೋ ಜನ SSLC ಸ್ಟೂಡೆಂಟ್ ಆಗಿರ್ಬೋದು, ಸೆಕೆಂಡ್ PU ಸ್ಟೂಡೆಂಟ್ ಆಗಿರ್ಬೋದು, ರಿಸಲ್ಟ್ ಬಂದಿದೆ. SSLC ಇನ್ನೂ ಬಂದಿದೆ, ಸೆಕೆಂಡ್ ರಿಸಲ್ಟ್ ಬಂದಿದೆ. ಆ ಸೆಕೆಂಡ್ PU ಸ್ಟೂಡೆಂಟ್ಗಳಿಗೆ ಏನಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಬಂದಿರೋರಿಗೆ, ಪಾಸ್ ಆಗಿರೋರಿಗೆ? ಪಾಸ್ ಆಗದೆ ಇರಿ. ಯಾವತ್ತು ಲೈಕ್ ಫೇಲ್ ಆಗಿರೋರು ನಾನು ಫೇಲ್ ಆಗಿದ್ದೀನಿ ಇಲ್ಲಿಗೆ ನನ್ನ ಲೈಫ್ ಅಂತ ಯಾವತ್ತು ಹಿಂದೆ ಉಳಿಯಕ್ಕೆ ಹೋಗಬೇಡಿ. ಲೈಫಲ್ಲಿ ಎಲ್ಲ ಬರುತ್ತೆ, ಅದನ್ನ ಅಚೀವ್ ಮಾಡಿ ಅದನ್ನೆಲ್ಲ ಕಾಲು ತುಳಿದು ನಾವು ನಿಂತ್ಕೊಂಡು ಸಾಧನೆ ಮಾಡಬೇಕು. ಕಷ್ಟಪಟ್ಟು ಓದಬೇಕು, ಇಷ್ಟಪಟ್ಟು ಓದಬೇಕು, ಅಪ್ಪ ಅಮ್ಮಗೋಸ್ಕರ ಓದಬೇಕು. ಹೇಗೆ ಓದಬೇಕು ಅಂದ್ರೆ ರಿಸಲ್ಟ್ ದಿನ ಕರ್ನಾಟಕ ನಿನ್ನ ಬಗ್ಗೆ ಓದಬೇಕು. ಓದಿದ್ರೆ ಆಮೇಲೆ ಪಾಸ್ ಆಗಿರೋ ಎಲ್ಲಾ ಸ್ಟೂಡೆಂಟ್ಸಿಗೂ ಆಲ್ ದಿ ಬೆಸ್ಟ್. ಓಕೆ, ಫೇಲ್ ಆಗಿರೋರಿಗೆ ಕಟ್ಬಿಟ್ಟು ಪಾಸ್ ಆಗಿ ಅಷ್ಟೇ. ಲೈಫ್ ನ ಮಾತ್ರ ನಿಲ್ಲಿಸಬೇಡಿ, ಎಜುಕೇಶನ್ ಅಂತೂ ಯಾರು ನಿಲ್ಲಿಸಬೇಡಿ. ಅಕಸ್ಮಾತ್ ಸುಮಾರು ಜನ ಸೂಸೈಡ್ ಮಾಡ್ತಾ ಇದ್ದಾರೆ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, 1 ನಿಮಿಷ ನೀವು ತಗೊಳ್ಳೋ ನಿರ್ಧಾರದಿಂದ ಇಡೀ ನಿಮ್ಮ ಲೈಫ್ ಹಾಳಾಗುತ್ತೆ. ಈಗ ನೋಡಿ, ನೀವು ಫೇಲ್ ಆಯ್ತು ಅಂತ ಅಲ್ಲಿಗೆ ನಿಮ್ಮ ಲೈಫ್ ನಿಲ್ಲಲ್ಲ. ಈಗ ನಮ್ಮ ತಂದೆ ತಾಯಿಗಳು ಎಷ್ಟೋ ಜನ ಯಾರಿಗೂ ಎಜುಕೇಶನ್ ಸಿಗಿಲ್ಲ, ಸೊ ಅವ್ರು ನಮ್ಮನ್ನ ನೋಡ್ಕೋತಿದಾರಲ್ಲ. ಎಜುಕೇಶನ್ ಇದ್ರೇನೆ ನಾವು ಲೈಫ್ ಇದು ಮಾಡ್ತೀವಿ ಅನ್ನೋ ತಪ್ಪು. ಬಟ್ ಎಜುಕೇಶನ್ ಇಲ್ಲದೆ ಇದ್ರೂ ಮಾಡ್ಬೋದು, ಬಟ್ ಎಜುಕೇಶನ್ ಇಂಪಾರ್ಟೆಂಟ್. ಓಕೆ ಮೇಡಮ್, ಓಕೆ, ಚೆನ್ನಾಗಿ ಫಸ್ಟ್ ಚೆನ್ನಾಗಿ ಆನ್ಸರ್ ಮಾಡಿದ್ರೆ. ಈ ಸೆಕೆಂಡ್ ಕ್ವಶನ್ ಎಷ್ಟೋ ಜನ ಫಸ್ಟ್ ಕ್ವಶನ್ ಸಾರಿ ಕೇಳಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಎಷ್ಟೋ ಜನ ಸೆಕೆಂಡ್ PU ಆಗಿರ್ಬೋದು, ಫಸ್ಟ್ PU ಸ್ಟೂಡೆಂಟ್ ಆಗಿರ್ಬೋದು, ಸೈನ್ಸ್ಗೆ ತುಂಬ ಭಯ ಪಡ್ತಿದ್ದಾರೆ. ಏನಕ್ಕೆ? ನಿಜ ಕಷ್ಟನ ಸೈನ್ಸ್ ಅಂದರೆ? ಲೆಕ್ಕ ಎಲ್ಲ ಬರ್ತದೆ ಅಂದ್ಬಿಟ್ಟು ಒಬ್ಬೊಬ್ರಿಗೆ ಇಷ್ಟ ಇರಲ್ಲ, ಒಬ್ಬೊಬ್ರು ಕಷ್ಟ ಆಯ್ತದೆ. ಅದಕ್ಕೆ ಅವ್ರಿಗೆ ಯಾವ್ದು ಇಷ್ಟ ಆ ಕಾಂಬಿನೇಷನ್ ತಗೊಂಡು ಓದ್ಬೋದು. ಇಲ್ಲ, ಸೈನ್ಸ್ ಅನ್ನೋದು ಯಾವುದು ಕಷ್ಟ ಅಲ್ಲ. ನಾವ್ ಹೆಂಗ್ ಓದ್ತೀವಿ, ನಾವ್ ಹೆಂಗ್ ಅರ್ಥ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಇರ್ತದೆ. ನಾವು ಕಾಲೇಜಿಗೆ ಬಂದು ಕರೆಕ್ಟ್ ಆಗಿ ಲೆಸನ್ಸ್ ಕೇಳಲಿಲ್ಲ, ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ನಮ್ಗೆ ಕಷ್ಟ ಆಗುತ್ತೆ. ಚೆನ್ನಾಗಿ ಆನ್ಸರ್ ಮಾಡಿದ್ರೆ. ಈ ಸೆಕೆಂಡ್ ಕ್ವಶನ್ ಆ್ಯಂಡ್ ಈಗ SSLC ಆಗಿರ್ಬೋದು, ಸೆಕೆಂಡ್ PU ಆಗಿರ್ಬೋದು, ಯಾಕೆ ಪ್ರೋಸ್ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ? ಫಸ್ಟ್ ಸೆಕೆಂಡ್ PU ಗೆಲ್ಬಿಡಿ. ನಾನು ಆರ್ಟ್ಸ್ ಸ್ಟೂಡೆಂಟ್ ಆಗಿ ನಾನು ಆರ್ಟ್ಸೇ ತಗೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲದಕ್ಕೆಲ್ಲ ಆರ್ಟ್ಸೇ ತುಂಬ ಇಂಪಾರ್ಟೆಂಟ್. ತುಂಬ ಕ್ವಶನ್ಸ್ ಆರ್ಟ್ಸಿಂದನೇ ಬರುತ್ತೆ. ಆರ್ಟ್ಸ್ ತಗೊಂಡ್ರೆ ಪ್ರತಿಯೊಂದು ಇದರಲ್ಲೂ ಇರ್ಬೋದು, ಸಂಸ್ಥೆಗಳಲ್ಲೂ ವರ್ಕ್ ಮಾಡ್ಬೋದು. ನನ್ನ ಪ್ರಕಾರ ಆರ್ಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಎಲ್ಲದರಲ್ಲೂ ಆರ್ಟ್ಸ್ ಕ್ವಶನ್ಸೇ ತುಂಬ ಬರುತ್ತೆ. ಸೊ ಆರ್ಟ್ಸೇ ತಗೊಳ್ಳಿ. ಓಕೆ, ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ಆ್ಯಂಡ್ ಮೇಡಮ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾರು ತಗೊಂಡ್ರೆ ಬೆಸ್ಟ್? ಆರ್ಟ್ಸ್ ಅಂತೀರಾ? ಓಕೆ, ಲಾಸ್ಟ್ ಕ್ವಶನ್. ಹುಡುಗರ ಲೈಫ್ ತುಂಬ ಕಷ್ಟನಾ, ಹುಡುಗಿರ ಲೈಫ್ ತುಂಬ ಕಷ್ಟನಾ? ಇನ್ನೊಂದ್ಸಲ ಹೇಳಿ. ನೀವು Life is full of problems and pain. ಹುಡುಗರು ಅದು ಅವರೇ ಮಾಡ್ಕೊಳ್ಳೋದು. ಬಟ್ ಜಾಸ್ತಿ ಎಜುಕೇಶನ್ ಅಲ್ಲಂತೂ ಹುಡುಗಿರು ಸಖತ್ ಕಾನ್ಸಂಟ್ರೇಷನ್ ಮಾಡ್ತಾರೆ. ಹುಡುಗರು ಸುಮ್ಮನೆ ಹಾಳಾಗ್ಬೇಡಿ, ಚೆನ್ನಾಗಿ ಓದಿ, ಕಷ್ಟಪಡ್ರಿ. ಇನ್ನೊಂದು ಲವ್ ಅಂತೂ ಯಾರು ಮಾಡಕ್ ಹೋಗ್ಬೇಡಿ. ಐ ಎಮ್ ಎ ಫ್ರೀ ಬರ್ಡ್ ಕಣೋ, ನನಗಿಂತವೇನು ಇಲ್ಲ. ನನ್ನನ್ನು ನೋಡಿ ಯಾವ ಹುಡುಗಿನೂ ಇಂಪ್ರೆಸ್ ಆಗಲ್ಲ, ನನ್ನನ್ನು ಯಾವ ಹುಡುಗಿನೂ ಇಷ್ಟಪಡಲ್ಲ, ನನ್ನನ್ನು ಯಾವ ಹುಡುಗಿನೂ ಪ್ರೀತಿಸಲ್ಲ. ಎಂತ ಹುಡುಗಿರು ಕಾಜಿದ್ರೆ ಎಲ್ರು ಬರ್ತಾರೆ. ಅಚೀವ್ ಮಾಡಿ ಓದ್ರಿ, ಯಾಕೆ ಬೇಕು ಇದು? ಸೋಷಿಯಲ್ ಮೀಡಿಯಾಗೆ ಬನ್ನಿ ಅಂತ ಹೇಳ್ತಿದ್ದೀರಾ, ಸೋಷಿಯಲ್ ಮೀಡಿಯಾಗೆ ಬಂದು ಫೇಮಸ್ ಆಗಿ ಹೇಳ್ತಿದ್ದೀರಾ? ಹಂಗಲ್ಲ. ಓಕೆ ಮೇಡಮ್, ಆರೋಗ್ಯ ಚೆನ್ನಾಗಿ ಮಾತಾಡಿದ್ರೆ ಥ್ಯಾಂಕ್ ಯು ಸೊ ಮಚ್. ಗೈಸ್ ನೋಡೋರಲ್ಲ ಗೈಸ್, ಅದೇ ಥರ ಎಷ್ಟೋ ಜನ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಆ್ಯಂಡ್ ಅದೇ ಥರ ಇನ್ನೊಂದು ಸ್ವಲ್ಪ ಆಡಿಯನ್ಸ್ ಇದ್ದಾರೆ. ಬನ್ನಿ ಗೈಸ್, ಸ್ಟೂಡೆಂಟ್ ಇದ್ದಾರೆ, ಇವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಕೇಳ. ನಮಸ್ಕಾರ ಮೇಡಮ್, ನಾವು ಕೇಟನ್ ಹುಡುಗ ಚಾನಲಿಂದ ಬಂದಿರೋದು. ಇನ್ನು 2 ನಿಮಿಷ ಮಾತಾಡಿ. ನವಿಲು ನೀನು ದೃಷ್ಟಿಯಾಗಬಹುದು ಏನೋ, ಕನ್ನಡಿನೇ ಬೇಡವೇ ನಾನು ಕನ್ನಡ ಮಾತಾಡ್ಬೋದಾ ಮೇಡಮ್? ಆ್ಯಕ್ಚುಲಿ ಆ್ಯಂಡ್ 3 ಕ್ವಶನ್. ನೀವು ಏನೇನು ಎಜುಕೇಷನ್ ಮಾಡಿರೋದು? BCA. ಆ್ಯಕ್ಚುಲಿ ನಿಮ್ಮಂಥ ಸ್ಟೂಡೆಂಟೇ ಬೇಕಾಗಿರೋದು. ಆ್ಯಂಡ್ SSLC ಸ್ಟೂಡೆಂಟ್ ಆಗಿರ್ಬೋದು, ಸೆಕೆಂಡ್ PU ಸ್ಟೂಡೆಂಟ್ ಆಗಿರ್ಬೋದು, ರಿಸಲ್ಟ್ ಬಂದಿದೆ. SSLC ಇನ್ನೂ ಬಂದಿದೆ, ಸೆಕೆಂಡ್ ಇಯರ್ ರಿಸಲ್ಟ್ ಬಂದಿದೆ. ಆ್ಯಂಡ್ ಸ್ಟೂಡೆಂಟ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? SSLC ಸ್ಟೂಡೆಂಟ್ ಸೆಕೆಂಡ್ PU ರಿಸಲ್ಟ್ ಬಂದಿದೆಲ್ಲ, ಆ ಸ್ಟೂಡೆಂಟ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪಾಸ್ ಆಗಿರೋರಿಗೆ, ಚೆನ್ನಾಗಿ ಸ್ಕೋರ್ ಬಂದಿರೋರಿಗೆ ಕಂಗ್ರಾಚುಲೇಷನ್. ಓಕೆ, ಚೆನ್ನಾಗಿ ಬಂದಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ. ಮಾರ್ಕ್ಸ್ಗಿಂತ ನಿಮ್ಮ ಎಫರ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿ ಓದಿ ಎಕ್ಸಾಮ್ ಬರ್ದಿದ್ದೀರಾ, ನಿಮ್ಮ ಎಫರ್ಟ್ಸ್ ನೀವು ಹಾಕಿದ್ದೀರಾ ಅಂತಂದ್ರೆ ಮಾರ್ಕ್ಸ್ ಎಷ್ಟು ಬಂದ್ರೂ ಏನು ಪ್ರಾಬ್ಲಮ್ ಇಲ್ಲ. ಜ್ಞಾನ ಇರಬೇಕು, ಮಾರ್ಕ್ಸ್ ಇಂಪಾರ್ಟೆಂಟ್
ಡಿಪೆಂಡ್ ಓಕೆ ಆಗುತ್ತೆ. ಮೇಡಮ್, ಚೆನ್ನಾಗಿ ಆನ್ಸರ್ ಮಾಡಿದ್ದು. ಫಸ್ಟ್ ಕ್ವಶನ್ ಕೊಂಡೋಗ್ಬಿಡೋಣ. ಆ್ಯಂಡ್ ಮೊದಲನೇ ಕ್ವಶನ್ ಎಷ್ಟು SLC ಆಗಿರ್ಬೋದು, ಸೆಕೆಂಡ್ ಇಯರ್ ಆಗಿರ್ಬೋದು, ತುಂಬ ಸೈನ್ಸ್ ಅಂದರೆ ತುಂಬ ಭಯ ಪಡ್ತಾ ಇದ್ದಾರೆ. ಆ್ಯಂಡ್ ನಿಜ ಸೈನ್ಸ್ ತುಂಬ ಕಷ್ಟನಾ ಈ ಪ್ರಕಾರ? ಸೈನ್ಸ್ ಅಂದ್ರೆ ಕಷ್ಟ ಅಂತ ಏನಲ್ಲ, ಇವಾಗ ಯಾವುದೇ ಸಬ್ಜೆಕ್ಟ್ ಆಗಲಿ ಕಷ್ಟ ಅಂತ ಏನಿಲ್ಲ. ಎಫರ್ಟ್ಸ್ ಹಾಕಿದ್ರೆ ನಮ್ಮ ಎಫರ್ಟ್ಸ್ ನಮ್ಮ ಹಾಕ್ಬೇಕಷ್ಟೇ. ಅಂತಂದ್ರೆ ಇವಾಗ ನಾವು ಎಫರ್ಟ್ ಹಾಕಿ ಮಾರ್ಕ್ಸ್ ಬರಲಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ನಾವು ಎಫರ್ಟ್ಸ್ ಪ್ರಯತ್ನ ಪಡಲಿಲ್ಲ ಅಂದ್ರೆ ಅದು problem. ಖಂಡಿತ ಚೆನ್ನಾಗಿ ಮಾತಾಡಿದ್ದಾರೆ. ಇನ್ನು ಸೆಕೆಂಡ್ನೇ ಕ್ವಶನ್, ಆ್ಯಂಡ್ ಈಗ SSLC ಸ್ಟೂಡೆಂಟ್ ಆಗಿರ್ಬೋದು ಮುಂದೆ ಬರೋವಂಥವ್ರು, ಆ್ಯಂಡ್ ಸೆಕೆಂಡ್ PUC ಎಕ್ಸಾಮ್ ಬರ್ಬಿಟ್ಟು ತುಂಬ ಕನ್ಫ್ಯೂಸ್ ಇದೆ, ಯಾವ ಸಬ್ಜೆಕ್ಟ್ ತಗೊಳ್ಳೋದು, ಯಾವ್ದು ತಗೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಯಾವ ಸಬ್ಜೆಕ್ಟ್ ಬೆಸ್ಟ್ ಅವ್ರಿಗೆಲ್ಲ? ನಾವು ಸೈನ್ಸ್ ಸ್ಟೂಡೆಂಟ್ಸು, ಸೈನ್ಸ್ ತಗೊಂಡ್ರೆ ಒಳ್ಳೆಯದು. ಸೈನ್ಸ್ ಅಂತೀರಾ? ಓಕೆ, ನೀವು ಏನು ಅನ್ಸುತ್ತೆ ಮೇಡಮ್? ಸೈನ್ಸ್ ಅಂತ ಅನ್ಕೋತೀವಿ. ಅಂದ್ರೆ ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್. ಓಕೆ ಮೇಡಮ್, ಅದೇ ಥರ ಚೆನ್ನಾಗಿ ಆನ್ಸರ್ ಮಾಡಿದ್ದೀನಿ. ಲಾಸ್ಟ್ ಕ್ವಶನ್, ಇನ್ನು ಹುಡುಗರ ಲೈಫ್ ತುಂಬ ಕಷ್ಟನೋ ಹುಡುಗಿಯರ ಲೈಫ್ ತುಂಬ ಕಷ್ಟ ನಿಮ್ಮ ಪ್ರಕಾರ? ಹೇಳಿ ಮೇಡಮ್, ನಿಮ್ಮ ಒಪಿನಿಯನ್ ಹೇಳ್ಬೇಕು. ಹುಡುಗಿಯರ್ ಥಿಂಕ್ ಮಾಡಿದ್ರೆ ಹುಡುಗಿರ್ ಕಷ್ಟ, ಹುಡುಗ ಥಿಂಕ್ ಮಾಡಿದ್ರೆ ಹುಡುಗರಿಗೆ ಕಷ್ಟ. ಮೇಡಮ್ ಈ ಥರ ಹುಡುಗಿಗೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ, ಹುಡುಗಿಗೂ ಅದೇ ಥರ ಇರುತ್ತೆ. ನಾವು ಹೇಳ್ಕೊಳ್ಳೋದು ತೋರಿಸ್ಕೊಳ್ಳೋದು. ನಿಮ್ಮ ಪ್ರಕಾರ ಹುಡುಗರುದಾ ಹುಡುಗಿರುದಾ? ನಾವು ಹುಡುಗಿಯಾಗಿರೋದ್ರಿಂದ ಓಕೆ, ಹುಡುಗಿರು ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ನಾವು ಚೆನ್ನಾಗಿ ಸಪೋರ್ಟ್ ಮಾಡ್ತೀವಿ. ಗೈಸ್ ನೋಡಿರಲ್ಲ ಗೈಸ್, ಅವರೆಲ್ಲ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಆ್ಯಂಡ್ ಅದೇ ಥರ ಇನ್ನೊಬ್ಬರು ಮೇಡಮ್ ಇದ್ದಾರೆ. ಬನ್ನಿ ಗೈಸ್, ಇದೇ ಥರ ಯಾಕೆ ಮಾತಾಡೋದು? ಮೇಡಮ್ ನಮಸ್ಕಾರ, ನಾವು KTN ಹುಡುಗ. ಹುಡುಗಿರ ನೋಡಲು ಬಾರದು ನಿಲ್ಲಲ್ಲ ಟೆಂಪ್ರೇಚರ್, ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ ಟೀಚರ್. ಚಾನಲಿಂದ ಬಂದಿರೋದು. ನಿಮ್ಮ ಹೆಸರು ಪ್ರಕೃತಿ ಮೇಡಮ್? ನಿಮ್ಮ ಹೆಸರು ವರ್ಷ ಮೇಡಮ್? ಅದೇ ಥರ ಜಸ್ಟ್ 2 ಮಿನಿಟ್ಸ್ ನಿಮ್ಮ ಹತ್ರ ಮಾತಾಡ್ಬೋದಾ ಮಾತಾಡಿ. ಮೇಡಮ್? ಅದೇ ಥರ ಆ್ಯಂಡ್ SSLC ಸ್ಟೂಡೆಂಟ್ ಆಗಿರ್ಬೋದು, ಸೆಕೆಂಡ್ PUC ಸ್ಟೂಡೆಂಟ್, ಇನ್ನೂ SSLC ಸ್ಟೂಡೆಂಟ್ ಇನ್ನೂ ರಿಸಲ್ಟ್ ಬಂದಿಲ್ಲ, ಸೆಕೆಂಡ್ PUC ರಿಸಲ್ಟ್ ಬಂದಿದೆ. ಆ್ಯಂಡ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸ್ಟೂಡೆಂಟ್ ಪಾಸ್ ಆಗಿರೋರಿಗೆ? ಆಲ್ ದ ಬೆಸ್ಟ್ ಹೇಳ್ತೀವಿ. ಅವ್ರಿಗೆ ಯಾವ್ದು ಇಷ್ಟ ಆ ಕೋರ್ಸ್ನ ತಗೊಳ್ಳೋದಕ್ಕೆ ಹೇಳ್ತೀವಿ. ಓಕೆ ಮೇಡಮ್, ಇದು ಫೇಲ್ ಆಗಿರೋ ಸ್ಟೂಡೆಂಟ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಏನು ಫೇಲ್ ಆದ್ರೆ ಲೈಫ್ ಮುಗ್ದೋಗಲ್ಲ. ಅವರು ಇಂಟ್ರೆಸ್ಟ್ ಇದ್ರೆ ಅವ್ರು ಇನ್ನೂ ಕಟ್ಕೊಂಡು ಮಾಡ್ತಿರ್ಬೋದು. ಇಲ್ಲ ಬಿಸ್ನೆಸ್ ಏನಾರ ಇಂಟ್ರೆಸ್ಟ್ ಇದ್ರೆ ಅವ್ರು ಬಿಸ್ನೆಸ್ಗಳು. ಓಕೆ ಮೇಡಮ್, ಚೆನ್ನಾಗಿ ಆನ್ಸರ್ ಮಾಡಿದರೆ. ಇನ್ನು ಇದು ಟಾಪಿಕ್ ಕೊಟ್ಟಾಗ್ಬಿಡೋಣ ಇವತ್ತಿನ ಟಾಪಿಕ್. ಫಸ್ಟ್ ಕ್ವಶನ್, ಆ್ಯಂಡ್ SSLC ಸ್ಟೂಡೆಂಟ್ ಆಗಿರ್ಬೋದು, ಸೆಕೆಂಡ್ PUC ಸ್ಟೂಡೆಂಟ್ ಆಗಿರ್ಬೋದು, ಅವ್ರಿಗೆ ಸೈನ್ಸ್ ಅಂದರೆ ತುಂಬ ಎದುರ್ತಾ ಇದ್ದಾರೆ. ನಿಜ ಸೈನ್ಸ್ ಅಂದರೆ ಕಷ್ಟನಾ ಈ ಪ್ರಕಾರ? ಕಷ್ಟ ಇಲ್ಲ. ಯಾಕಂದ್ರೆ ಹೇಳಿದ್ಯಾನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ನಾನು ಕನ್ನಡ ಮೀಡಿಯಮಿಂದ ಬಂದಿರೋದು. ನನಗೆ ಬೇಸಿಕ್ಕೇ ಇಲ್ಲ ಅಣ್ಣ. ನಾನು ಫಸ್ಟ್ ಬಂದಾಗ ಇಂಗ್ಲೀಷ್ ಮೀಡಿಯಮ್ ಫಸ್ಟ್ ನಮಗೆ, ಆಮೇಲೆ ಸೈನ್ಸ್ ಫಸ್ಟ್ ಬೇಸಿಕ್ಕೇ ಇಲ್ಲ ನನಗೆ. ಅಂದರೆ ಫಸ್ಟ್ ಕಷ್ಟನೇ ಆಯಿತು. ಆದರೆ ಇದು ತುಂಬ ಈಸಿ ಇದೆ ಅಣ್ಣ. ಇಂಟ್ರೆಸ್ಟ್ ಇಂದ ಕಲಿತೀವಿ ಅಂದರೆ ಯಾವುದು ಕಷ್ಟ ಇಲ್ಲ. ಓಕೆ ಮೇಡಮ್, ನಿಮ್ಗೆ ಅನಿಸುತ್ತೆ? ಇಂಟ್ರೆಸ್ಟ್ ಇದ್ರೆ ಮಾತ್ರ ಸೈನ್ಸ್ನ ತಗೊಳ್ಳಿ. ಅಷ್ಟೊಂದು ಕಷ್ಟ ಸಬ್ಜೆಕ್ಟ್ ಅಂತ ಏನಿಲ್ಲ. ಭಯ ಪಡ್ತಾ ಇದ್ದಾರೆ ಸೈನ್ಸ್ ಕಷ್ಟ, ನನಗೆ ಕಷ್ಟ ಕಷ್ಟ ಆ ಅಂತ. ಥರ ಏನಿಲ್ಲ. ಅವ್ರ ಮೈಂಡ್ ಸೆಟ್ ಅಲ್ಲಿ ಕಷ್ಟ ಅಂತ ಇಟ್ಕೊಂಡ್ರೆ ಅದು ಯಾವಾಗಲೂ ಕಷ್ಟನೇ Okay, ಆಗಿರುತ್ತೆ. madam. ಈಸಿ ಅಂತ ತಗೊಂಡು ಈ ಎಲ್ಲ ಸಬ್ಜೆಕ್ಟ್ ತುಂಬ ಇಂಟ್ರೆಸ್ಟ್ ಆಗಿರ್ತದೆ ಸೈನ್ಸ್. ಓಕೆ ಮೇಡಮ್, ಫಸ್ಟ್ ಕ್ವಶನ್ ಚೆನ್ನಾಗಿ ಆನ್ಸರ್ ಮಾಡಿ. ಸೆಕೆಂಡ್ ಕ್ವಶನ್, SSLC ಸ್ಟೂಡೆಂಟ್ ಆಗಿರ್ಬೋದು, ಸೆಕೆಂಡ್ PUC ಸ್ಟೂಡೆಂಟ್ ಆಗಿರ್ಬೋದು, ಅವ್ರಿಗೆ ಯಾಕೆ ಕೋರ್ಸ್ ತಗೊಳ್ಳೋದು ತುಂಬ ಯೂಸ್ಫುಲ್ ಆಗುತ್ತೆ ಅವ್ರಿಗೆ ನಿಮ್ಮ ಪ್ರಕಾರ? ಅದೇ SSLC ಅಂದರೆ ಅವರು ಇಂಜಿನಿಯರಿಂಗ್ ಆ ಫೀಲ್ಡ್ ಹೋಗ್ಬೇಕು ಅಂದರೆ PCMC, PCMCS ತಗೋಬೋದು. ಹಾಂ, ಆಮೇಲೆ ಡಿಗ್ರಿಗೆ ಏನಾದ್ರು ಬಯಾಲಜಿ ಇಷ್ಟ ಆಗಲ್ಲ, ಈಗೆಲ್ಲ ನಮ್ದು MEP ಇತ್ತೋಣ, ಈಗ MEP ಇಲ್ಲ. ಅವರು CVZ ತಗೋಬೋದು. ಇಲ್ಲಾಂದರೆ ಮೈಕ್ರೋಬಯಾಲಜಿ ಇದೆ, ಬಯೋಟೆಕ್ನಾಲಜಿ ಇದೆ, ಎಲ್ಲ ಇದೆ ಕೋರ್ಸ್ಗಳು. ಯಾವ್ದಾದ್ರು ತಗೋಬೋದು. ಆದರೆ ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇದೆ, ಹೈಯರ್ ಸ್ಟಡೀಸ್ ಅವ್ರು ಯಾವ್ದು ಮಾಡಬೇಕು ಅಂತಿದ್ದಾರೆ ಅದು ತಗೋಬೋದು. ಓಕೆ ಮೇಡಮ್, ಇದು ಸೆಕೆಂಡ್ ಕ್ವಶನ್ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದೀನಿ. ಲಾಸ್ಟ್ ಕ್ವಶನ್ ಮೇಡಮ್, ನೀವು ಆನ್ಸರ್ ಮಾಡಿಲ್ಲ. ಪೇರೆಂಟ್ಸ್ ಒತ್ತಾಯಕ್ಕೆ ಬಿಟ್ಟು ಅವ್ರಿಗೆ ಯಾವ ಫೀಲ್ಡ್ ಇಷ್ಟ ಆಗುತ್ತೆ ಆ ಫೀಲ್ಡಲ್ಲಿ ಹೋಗಿ ಅವ್ರ ಲೈಫ್ ತುಂಬ ಚೆನ್ನಾಗಿದೆ. ಓಕೆ ಮೇಡಮ್, ಇದು ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಈ ಲಾಸ್ಟ್ ಕ್ವಶನ್, ಹುಡುಗರ ಲೈಫ್ ತುಂಬ ಕಷ್ಟ, ಹುಡುಗಿರ ಲೈಫ್ ತುಂಬ ಕಷ್ಟ ನಿಮ್ಮ ಪ್ರಕಾರ? ಇವ್ರ ಲೈಫ್ ತುಂಬ ಕಷ್ಟನೇ. ಅವ್ರವ್ರಿಗೆ ಕಷ್ಟಗಳು ಅವ್ರವ್ರಿಗೆ ಇರ್ತದೆ. ಯಾರ್ದು ಈಸಿನೂ ಇಲ್ಲ, ಯಾರ್ದು ಕಷ್ಟನೂ ಇಲ್ಲ. ಒಂದು ಆನ್ಸರ್ ಮಾಡಬೇಕಂದ್ರೆ ಒಂದು ಆನ್ಸರ್ ಮಾಡ್ಬೇಕಂದ್ರೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಹುಡುಗರ್ದು ಅಣ್ಣ. ಓಕೆ, ನಿಮಗೆ ಮೇಡಮ್? ಕಷ್ಟ ಕಷ್ಟ ಅನ್ಸುತ್ತೆ, ಬಟ್ ಯಾರಿಗೆ ಅಂತ ನಾನು ಕೇಳ್ತಾ ಇರೋದು. ಯಾವ ಇವೆಲ್ಲ ಇದನ್ನ ಆಬ್ವಿಯಸ್ಲಿ ಬಾಯ್ಸ್. ಏನಕ್ಕೆ ಒಂದು ಸ್ವಲ್ಪ ಉದಾಹರಣೆ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಏನಕ್ಕೆ ಒಂದು ಸ್ವಲ್ಪ ಉದಾಹರಣೆ ಅಂದ್ರೆ? ಈಗ ನನ್ನ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ತಗೊಂಡ್ರೆ ಹಾಂ, ನನಗೆ ಸ್ವಲ್ಪ
ಜವಾಬ್ದಾರಿ ಕಡಿಮೆ. ಅಂದ್ರೆ ನಮ್ಮ ಮನೇಲಿ ನಮ್ಮ ಅಣ್ಣಂಗೆ ಜಾಸ್ತಿ ಜವಾಬ್ದಾರಿ ಹೇಳ್ತಾರೆ. ನನ್ಗಾದ್ರೆ ಇನ್ನೂ ಓದ್ಬೇಕಾದ್ರೆ ಏನಾದ್ರು ಓದ್ಕೊಳ್ಳಿ, ನಮ್ಮ ಅಣ್ಣಂಗಾದ್ರೆ ನೀನಿದೆ ಕೆಲಸ ಮಾಡ್ಬೇಕು, ಇದು ಓದ್ ಮುಗೀತು ನೀನ್ ಕೆಲಸ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಹುಡುಗರ ಲೈಫ್ ಹೇಗೆ ಅಂದ್ರೆ ಬೆಳಗ್ಗೆ ಎದ್ರೆ ಕೆಲಸ, ಸಂಜೆ ನೋಡಿದ್ರೆ ಖಾಲಿ ಜೇಬು. ದುಡ್ಡು ಎಲ್ಲೋಯ್ತು ಅಂತ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ಮನೆ ಜವಾಬ್ದಾರಿ ಅಂತ. ನಮ್ಗೆ ಹುಡುಗರ್ಗೂ ಸ್ವಲ್ಪ ಕಷ್ಟ ಏನೋ, ಅವರೆಲ್ಲ ಅವ್ರ ಆಸೆ ಇರೋದ್ರೆಲ್ಲ ಸ್ವಲ್ಪ ಹಿಡಿಸ್ಕೊಂಡು ಅವರು ಜವಾಬ್ದಾರಿ ತಗೋಬೇಕು ಅಂತ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಚಾನಲ್ ಜೊತೆ ಮಾತಾಡೋದಕ್ಕೆ ಹೃದಯಪೂರ್ವಕ ಧನ್ಯವಾದ. ಥ್ಯಾಂಕ್ ಯು ಗೈಸ್. ನೋಡ್ರಲ್ಲ ಗೈಸ್, ಅವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಆಯಿತು, ಒಬ್ಬೊಬ್ಬರು ತುಂಬ ಉದಾಹರಣೆ ಕೊಟ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ನಿಮಗೆ ಯೂಸ್ಫುಲ್ ಆಗುತ್ತೆ. ಅದೇ ಥರ ಇನ್ನೊಂದು ಸ್ವಲ್ಪ ಆಡಿಯನ್ಸ್ ಇದ್ದಾರೆ. ಬನ್ನಿ ಗೈಸ್, ಇವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಕೇಳೋಣ. ಮೇಡಮ್ ನಮಸ್ಕಾರ. ನಾವು ಪುಟ್ಟ ಮಲ್ಲಿ ನೋಡು ನೀರಿಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ. ನೋಡ್ಗ ಚಾನಲಿಂದ ಬಂದಿರೋದು. ನಿಮ್ಮ ಹೆಸರು ಮೇಡಮ್? ನಿಮ್ಮ ಹೆಸರು ಚೈತ್ರ ಅಂತ. ಮೇಡಮ್ ನೀವು ಹಂಗೆ ಅದೇ ಥರ ನಿಮ್ಮ ಜೊತೆಲಿ 2 ಮಿನಿಟ್ಸ್ ಮಾತಾಡ್ಬೋದಾ ಮೇಡಮ್? ಅದೇ ಥರ ಇವಾಗ SSLC ಸ್ಟೂಡೆಂಟ್ ಇನ್ನೂ ರಿಸಲ್ಟ್ ಬಂದಿಲ್ಲ, ಸೆಕೆಂಡ್ PU ರಿಸಲ್ಟ್ ಬಂದಿದೆ. ಆ್ಯಂಡ್ ಸೆಕೆಂಡ್ PU ರಿಸಲ್ಟ್ ಬಂದಿರೋ ವಿದ್ಯಾರ್ಥಿಗಳಿಗೆ ಏನೆಲ್ಲ ಇಷ್ಟಪಡ್ತಾರೆ? ಸ್ಟೂಡೆಂಟ್ಗೆ ಪಾಸ್ ಆಗಿರೋರಿಗೆ ಎಲ್ಲರೂ ಕಂಗ್ರಾಟ್ಸ್ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಈ ಪಾಸ್ ಆಗಿದ್ದಾರೆ, ಫೇಲ್ ಆಗಿದ್ದಾರೆ, ಇದೆಲ್ಲ ನಾಟ್ ಅ ಮ್ಯಾಂಡೇಟರಿ. ಲೈಕ್ ಹೆಂಗೆ ಅಂತ ಅಂದರೆ ರಿಸಲ್ಟ್ ಎಲ್ಲ ಪಾಸ್ ಆಗಿದ್ರೆ ಓಕೆ. ಹಾಂ, ಫೇಲ್ ಆಗಿರೋ ಸ್ಟೂಡೆಂಟ್ ಅದೇ ಎಲ್ಲ ಡಿಪೆಂಡ್ ಆಗಿರಲ್ಲ. ಕಮ್ಮಿ ಮಾರ್ಕ್ಸ್ ಬಂದಿದೆ ಅಂತ ಯಾರು ಏನು ಬೇಜಾರಾಗೋ ಅವಶ್ಯಕತೆ ಇರಲ್ಲ. ಎಲ್ಲ ಆರಾಮ್ಸೆ ಓದ್ಕೊಂಡು ಚೆನ್ನಾಗಿದ್ರೆ ಮುಂದೆ ಫ್ಯೂಚರ್ ಇನ್ನೂ ಇದೆ. PUನೇ ಎಲ್ಲ ಲಾಸ್ಟ್ ಏನಲ್ಲ. ಸೊ ಲೈಕ್ ಮುಂದೆ ಯಾವುದು ಕೋರ್ಸ್ ತಗೋತೀವಿ ಅದು ಚೆನ್ನಾಗಿ ಓದಿದ್ರೆ ಒಳ್ಳೆ ಫ್ಯೂಚರ್ ಇದೆ. ಓಕೆ ಮೇಡಮ್, ಚೆನ್ನಾಗಿ ಆನ್ಸರ್ ಮಾಡಿದ್ದೀನಿ. ಇಂದ ಟಾಪಿಕ್ ಕೊಟ್ಟಾಗ್ಬಿಡೋಣ ಇವಾಗ. ಮೇಡಮ್ ನೀವು ಆನ್ಸರ್ ಮಾಡ್ತೀರಾ? ಓಕೆ ಮೇಡಮ್, ಇದು ಫಸ್ಟೇ ಕ್ವಶನಲ್ಲಿ ಈಗ ಫಸ್ಟೇ ಕ್ವಶನ್ ಕೊಟ್ಟಾಗ್ಬಿಡೋಣ. ಇನ್ನು ಮೊದಲನೇ ಕ್ವಶನ್, ಎಷ್ಟೋ ಜನ SLC ಆಗಿರೋ ಸೆಕೆಂಡ್ PU ಆಗಿರ್ಬೋದು ಸೈನ್ಸ್ ಅಂದರೆ ತುಂಬ ಭಯ ಪಡ್ತಾ ಇದ್ದಾರೆ. ನಿಜ ಕಷ್ಟನ ಸೈನ್ಸ್ ಅಂದರೆ? ಸೈನ್ಸ್ ಅಂದರೆ ಏನು ಭಯ ಏನಿಲ್ಲ, ಅದು ಯಾರು ಡಿಪೆಂಡ್ ಅಪ್ಪನ್ ಅವ್ರು ಹೆಂಗೆ ಓದ್ತಾರೆ ಅದ್ರ ಮೇಲೆ ಇರುತ್ತೆ. ಸೈನ್ಸ್ ಏನು ತುಂಬ ಟಫ್ ಏನಿರಲ್ಲ, ಅದು ಎಫರ್ಟ್ ಹಾಕ್ಬೇಕಷ್ಟೇ. ಏನೇ ತಗೊಂಡ್ರು ಅದಕ್ಕೆ ಒಂದು ಎಫರ್ಟ್ ಅನ್ನೋದಿರುತ್ತೆ. ಅದನ್ನ ಎಫರ್ಟ್ ಹಾಕಿ ಓದಿದ್ರೆ ಎಲ್ಲ. ಓಕೆ ಮೇಡಮ್, ಚೆನ್ನಾಗಿ ಆನ್ಸರ್ ಮಾಡಿ. ಸೆಕೆಂಡ್ ಕ್ವಶನ್, ಎಷ್ಟೋ ಜನ ಆ್ಯಂಡ್ ನೀವು ಸ್ಟೂಡೆಂಟ್ SLC ಆಗಿರ್ಬೋದು ಸೆಕೆಂಡ್ PU ಆಗಿರ್ಬೋದು, ನಿಜ ಯಾಕೆ ಕೋರ್ಸ್ ತಗೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ ನಿಮ್ಮ ಜೂನಿಯರ್ಸ್ಗಳಿಗೆ? ಕೋರ್ಸಸ್ಸಲ್ಲಿ ಎಲ್ಲ ಯೂಸ್ಫುಲ್, ಯಾವುದು ಯೂಸ್ಲೆಸ್ ಅನ್ನೋದಿಲ್ಲ. ನಾವು ಹೆಂಗೆ ಓದ್ತೀವಿ, ನಾವು ಹೆಂಗೆ ಡೆಡಿಕೇಟ್ ಮಾಡ್ತೀವಿ ಡಿಪೆಂಡ್. ಅದಲ್ಲ ಮೇಡಮ್, ಓಕೆ. ಅವ್ರಿಗೆ ಆ ಥರ ಹೇಳ್ಬಿಟ್ರೆ ತುಂಬ ಟೆನ್ಷನ್ ಇರ್ತಾರೆ. ಇದು ತಗೊಳ್ಳೋಣ, ಆರ್ಟ್ಸ್ ತಗೊಳ್ಳೋಣ, ಕಾಮರ್ಸ್ ತಗೊಳ್ಳೋಣ ಅಂತ ತುಂಬ ಕನ್ಫ್ಯೂಸಲ್ಲಿ ಇರ್ತಾರೆ. ನಿಮ್ಮ ಪ್ರಕಾರ ಯಾವ್ದು ಬೆಸ್ಟು ಅಂದರೆ? ನಾನು ತಗೊಂಡ್ರೆ BSc ಬಯೋಟೆಕ್ ಕೆಮಿಸ್ಟ್ರಿ. ಲೈಕ್ ಬಯೋಟೆಕ್ ಫೀಲ್ಡಲ್ಲಿ ಒಳ್ಳೆ ಲೈಫ್ ಇದೆ. ಸೊ ನಾನು ಬಯೋಟೆಕ್ ಚೂಸ್ ಮಾಡೋಕ್ಕೆ. ಓಕೆ ಮೇಡಮ್, ಅದೇ ಥರ ಇನ್ನು ಲಾಸ್ಟ್ ಕ್ವಶನ್. ಮೇಡಮ್ ನೀವು ಮಾತಿಲ್ಲ. ಲಾಸ್ಟ್ ಕ್ವಶನ್. ಆ್ಯಂಡ್ ಈಗ ಹುಡುಗರ ಲೈಫ್ ತುಂಬ ಕಷ್ಟನಾ, ಹುಡುಗಿರ ಲೈಫ್ ತುಂಬ ಕಷ್ಟ ನಿಮ್ಮ ಪ್ರಕಾರ? ಹುಡುಗರು ಕಷ್ಟನೇ, ಬಟ್ ಬಾಯ್ಸಿಗೆ ಹುಡುಗರು ಲೈಫ್ ತುಂಬ ಕಷ್ಟ ಅಂತೀರಾ? ಲೈಕ್ ಹುಡುಗಿರಂದ್ರೆ ಪೇರೆಂಟ್ಸ್ ಮನೇಲಿ ಚೆನ್ನಾಗಿರ್ತಾರೆ, ಒಳ್ಳೆ ಕಡೆ ಮದುವೆ ಆದರೆ ಓಕೆ, ಹಸ್ಬೆಂಡ್ ಹೆಂಗಿರ್ತಾರೆ ಓಕೆ ನಡೆಯುತ್ತೆ. ಅಂದರೆ ಬಾಯ್ಸ್ ಎಲ್ಲ ಪಡ್ಕೋಬೇಕು ಅಂದರೆ ಎಲ್ಲ ಕಷ್ಟಪಡಬೇಕು ಹುಡುಗರ ಲೈಫ್. ಓಕೆ ಮೇಡಮ್, ಅದೇ ಥರ ತುಂಬ ಧನ್ಯವಾದಗಳು. ಈ ಥರ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತೀವಿ. ಗೈಸ್ ನೋಡಿರಲ್ಲ, ಅವರೆಲ್ಲ ತುಂಬ ಆನ್ಸರ್ ಮಾಡಿರೋ, ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಆ್ಯಂಡ್ ಅದೇ ಥರ ಇನ್ನೂ ಸ್ವಲ್ಪ ಆಡಿಯನ್ಸ್ ಇದ್ದಾರೆ. ಬನ್ನಿ ಗೈಸ್, ಅದೇ ಥರ ಇವ್ರು ಕೇಳೋಣ, ಇವ್ರು ಆ ಥರ ಯಾಕೆ ಮಾಡ್ತಾರೆ. ಮೇಡಮ್ ನಮಸ್ಕಾರ. ನಾವು KTN ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಇರ್ತಾರ ಅಂತಾರೆ. ಮೇಡಮ್ ನೀವೇನು ಎಜುಕೇಷನ್ ಮಾಡ್ತಾ ಇರೋದು? MSc ಮಾಡ್ತೀನಿ. ಆ್ಯಕ್ಚುಲಿ ನಿಮ್ಮಂತನೇ ಬೇಕಾಗಿರೋದು. ಮೇಡಮ್ ಅದೇ ಥರ ಪಾಸ್ ಆಗಿರೋ ಸ್ಟೂಡೆಂಟ್ಗೆ ಏನೇ ಇಷ್ಟಪಡ್ತೀರಾ? ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ತುಂಬ ಜನದ್ದು ವಿಡಿಯೋಸು ಅಥವಾ ಅವ್ರದ್ದು ಮಾರ್ಕ್ಸ್ ಲಿಸ್ಟ್ಗಳೆಲ್ಲ ನೋಡಿದ್ದೀನಿ. ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ, ತುಂಬ ಹುಡುಗಿಯರು ಸ್ಕೋರ್ ಮಾಡಿದ್ದಾರೆ. ಅದನ್ನ ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿ. ಆಲ್ ದ ಬೆಸ್ಟ್ ಫಾರ್ ಎವ್ರಿವನ್. ಓಕೆ, ಫೇಲ್ ಆಗಿರೋ ಸ್ಟೂಡೆಂಟ್ಗಳು ಏನಕ್ಕೆ ಇಷ್ಟಪಡ್ತೀರಾ? ಯಾರು ಹೋಪ್ಸ್ನ ಕಳ್ಕೊಬೇಡಿ, ಅಥವಾ ನಿಮ್ಮ ಲೈಫಲ್ಲಿ ಇದೇ ಡೆಡ್ ಎಂಡ್ ಅಂತ ಏನಿರೋದಿಲ್ಲ. ಇನ್ನೂ ತುಂಬ ಚೆನ್ನಾಗಿ ಎಫರ್ಟ್ಸ್ ಹಾಕಿ ಓದಿ, ಚೆನ್ನಾಗಿ ಮತ್ತೆ ರೀಟೇಕ್ ಎಕ್ಸಾಮ್ ತಗೊಂಡು ಅದರಲ್ಲಿ ಪಾಸ್ ಆಗಿ ಮುಂದೆ ಲೈಫ್ ತುಂಬ ಇರುತ್ತೆ. ಇವಾಗಲೇ ಎಲ್ಲ ಮುಗ್ದೋಯ್ತು ಅಂತ ಅನ್ಕೋಬಾರ್ದು. ಓಕೆ ಮೇಡಮ್, ಅಂತ ಹೇಳಕ್ಕೆ. ಓಕೆ, ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಇನ್ನು ಟಾಪಿಕ್ ಕೊಟ್ಟೋಗ್ಬೇಡಿ ಇವತ್ತಿನ ಟಾಪಿಕ್ಗೆ. ಆ್ಯಂಡ್ ಮೊದಲನೇ ಕ್ವಶನ್, ಎಷ್ಟೋ ಜನ ಸೆಕೆಂಡ್ PU ಸ್ಟೂಡೆಂಟ್ ಆಗಿರ್ಬೋದು, SSLC ಸ್ಟೂಡೆಂಟ್ ಆಗಿರ್ಬೋದು, ಈ SSLC ಇನ್ನೂ ಬಂದಿಲ್ಲ. ಆ್ಯಕ್ಚುಲಿ ಬರೋಕ್ಕಿಂತ ಮುಂಚೆ ಅವ್ರಿಗೆ ಯೂಸ್ ಆಗಲಿ ಓದೋರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೈನ್ಸ್ ಅಂದರೆ ತುಂಬ ಭಯ ಪಡ್ತಿದ್ದಾರೆ. ನಿಜ ಸೈನ್ಸ್ ಅಂದರೆ ತುಂಬ ಕಷ್ಟನಾ?
ತುಂಬ ಭಯ ಪಡೋ ಅಂಥದ್ದೇನಿಲ್ಲ. ಅಂದರೆ ಇವಾಗ ಅವರೆಲ್ಲ ಹೆಂಗೆ ಅನ್ಕೊಬಿಟ್ಟಿದ್ದಾರೆ ಅಂತಂದರೆ ಸೈನ್ಸ್ ಅಂದರೆ ತುಂಬ ಕಷ್ಟ ಆ ಥರ. ನಾನು ಕೂಡ ಸೈನ್ಸೇ ತೊಗೊಂಡಿದ್ದು, ನನಗೂ ಹಂಗೆ ಅನಿಸ್ತಾ ಇತ್ತು ತೊಗೊಳೋಕ್ಕೂ ಮುಂಚೆ ಸೈನ್ಸ್ ತುಂಬ ಕಷ್ಟ, ತೊಗೋಬೇಕಾ ಬೇಡವಾ ಆ ಥರ ಎಲ್ಲ ಒಪಿನಿಯನ್ಸ್ ಇತ್ತು. ಬಟ್ ತೊಗೊಂಡ್ಮೇಲೆ ಅದನ್ನು ಎಫರ್ಟ್ಸ್ ಹಾಕಿ ಓದ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ತೊಗೋಬೇಕು. ಇಲ್ಲ ನಮಗೆ ಕಾನ್ಫಿಡೆನ್ಸ್ ಇಲ್ಲ, ಓದೋಕ್ಕಾಗಲ್ಲ, ನಮಗೆ ತುಂಬ ಟೈಮ್ ಕೊಡೋಕ್ಕಾಗಲ್ಲ ಓದೋದಕ್ಕೋಸ್ಕರ, ಆ ಥರ ಇರೋರು ಅವ್ರಿಗೆ ಬೇಕಾದದ್ದು ಅಥವಾ ಬೆಸ್ಟ್ ಅನ್ಸೋದನ್ನ ಚೂಸ್ ಮಾಡಿದ್ರೆ ಒಳ್ಳೇದು. ಸೈನ್ಸ್ ತುಂಬ ಕಷ್ಟ ಏನಲ್ಲ, ಹಾರ್ಡ್ ವರ್ಕ್ ಮಾಡಬೇಕಷ್ಟೇ, ತುಂಬ ಚೆನ್ನಾಗಿ ಸ್ಕೋರ್ ಮಾಡಬೇಕು, ಅದರಲ್ಲೇ ಇಂಪ್ರೂವ್ಮೆಂಟ್ಸ್ ಆಗಬೇಕು ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು. ಓಕೆ ಮೇಡಮ್, ಚೆನ್ನಾಗಿ ಆನ್ಸರ್ ಮಾಡಿದರೆ. ಇದು ಸೆಕೆಂಡ್ ಕ್ವಶನ್. ಆ್ಯಂಡ್ ಈಗ ಎಸ್ ಎಲ್ ಸಿ ಸ್ಟೂಡೆಂಟ್ ಪಾಸ್ ಆಗಿರೋರು ಪಿ ಯು ಬರೋರ್ಗಾದ್ರೆ ಯಾವ ಕೋರ್ಸ್ ತಗೋಬೇಕು? ಅದೇ ಥರ ಸೆಕೆಂಡ್ PUC ಡಿಗ್ರಿಗೆ ಜಾಯ್ನ್ ಆಗೋರಿಗೆ ಯಾವ ಕೋರ್ಸ್ ತಗೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ? ಅಂದರೆ ಇವಾಗ ಹೆಂಗಿರುತ್ತೆ ಅಂತಂದರೆ ಫ್ಯಾಮಿಲಿ ಸಿಚುವೇಶನ್ಸ್ ತುಂಬಾ ಇರುತ್ತೆ, ಅವರಿಗೆ ಮನಿ ಪ್ರಾಬ್ಲಮ್ಮು ಅದು ಇದು ಅಂತ ಏನೇನೋ ಇರುತ್ತೆ. ಅಂಥವ್ರು ನಾನು ತುಂಬ ಬೇಗ ಅರ್ನಿಂಗ್ ಮಾಡಬೇಕು, ಫ್ಯಾಮಿಲಿಗೆ ಸಪೋರ್ಟಿವ್ ಆಗಿರಬೇಕು ಅಂತ ಅಂದ್ಕೊಳ್ಳೋರು ಅವ್ರಿಗೆ ಈ ಸಬ್ಜೆಕ್ಟ್ನ BCA ಅಥವಾ BCom ಆ ಥರ ತೊಗೊಂಡ್ರೆ ಕಂಪನಿ ಬೇಸಿಸ್ಸು, ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಅಕೌಂಟಿಂಗು, ಬ್ಯಾಂಕಿಂಗ್ ಕೆಲಸಗಳಿಗೆಲ್ಲ ಅಪ್ಲೈ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. BA ಆ ಥರ ಚೂಸ್ ಮಾಡ್ಬೋದು. ಇನ್ನು 10th ಪಾಸ್ ಆಗಿರೋರು ಅಂತ ಅಂದರೆ ನರ್ಸಿಂಗ್ 3 years ಏನೋ ಕೋರ್ಸ್ ಇರುತ್ತೆ, ಅದಾದ ತಕ್ಷಣ ಹಾಸ್ಪಿಟಲ್ಸ್ ಅಲ್ಲಿ ಇಲ್ಲಿ ನರ್ಸಿಂಗಿಗೆಲ್ಲ ಸ್ಟಾಫ್ ನರ್ಸಿಗೆಲ್ಲ ಹೈಯರ್ ಮಾಡ್ಕೊತಿರ್ತಾರೆ, ಅದನ್ನು ತೊಗೊಂಡ್ರೆ ಇನ್ನೂ ಬೆಸ್ಟ್ ಅನಿಸುತ್ತೆ. ಇಲ್ಲ ನಾವು ತುಂಬ ಚೆನ್ನಾಗಿ ಓದಬೇಕು ಅಥವಾ ಒಂದು ಡ್ರೀಮ್ ಗೋಲ್ ಇಟ್ಕೊಂಡಿದ್ದೀವಿ ಅಂತ ಅನ್ನೋರಾದರೆ MBBSನ ಚೂಸ್ ಮಾಡ್ಬೋದು, MSc BSc MSc ಮಾಡ್ಬೋದು, PhD. ತುಂಬ ನಮಗೆ ನಾಲೆಡ್ಜ್ಗೋಸ್ಕರ ಓದ್ತೀವಿ ಅನ್ನೋರು PhD ಎಲ್ಲ ಮಾಡ್ಬೋದು. ಓಕೆ ಮೇಡಮ್, ಚೆನ್ನಾಗಿ ಆನ್ಸರ್ ಮಾಡಿದೆ. ಲಾಸ್ಟ್ ಕ್ವಶನ್. ಆ್ಯಂಡ್ ಹುಡುಗರ ಲೈಫ್ ತುಂಬ ಕಷ್ಟನಾ, ಹುಡುಗಿರ ಲೈಫ್ ತುಂಬ ಕಷ್ಟ ನಿಮ್ಮ ಪ್ರಕಾರ? ಅವ್ರವ್ರು ಹೆಂಗೆ ಲೀಡ್ ಮಾಡ್ಕೊಂಡು ಹೋಗ್ತಾರೆ. ನಿಮ್ಮ ಒಪಿನಿಯನ್ ಹೇಳಿ, ಅವ್ರದ್ದು ಇವ್ರದ್ದೆಲ್ಲ. ನನ್ನ ಒಪಿನಿಯನ್ ಅಂತ ಬಂದ್ರೆ ಹುಡುಗಿರ್ಗೆ ತುಂಬ ಪ್ರೆಪ್ ಮಾಡಿ ಬೆಳೆಸಿರ್ತಾರೆ ಮನೇಲಿ. ಹುಡುಗರ್ನ ಅಂತ ಅಂದ್ರೆ ಇವಾಗ ಹುಡುಗಿರ್ನ ಸ್ವಲ್ಪ ಆಚೆ ಕಳ್ಸಕ್ಕೆ ಅದು ಇದು ಅಂತ ಎಲ್ಲ ಇದ್ದಾಗ ಮದುವೆ ಮಾಡ್ಬಿಡ್ತಾರೆ, ಅವ್ರು ನೋಡ್ಕೋತಾರೆ ಅನ್ನೋ ಒಂದು ಜವಾಬ್ದಾರಿ ಮೇಲೆ ಮದುವೆ ಮಾಡ್ತಾರೆ. ಬಟ್ ಹುಡುಗರ್ಗೆ ಹಂಗಲ್ಲ, ಅಕ್ಕ ತಂಗಿ ಅಥವಾ ಸಿಸ್ಟರ್ಸ್ ಬ್ರದರ್ಸ್ ಯಾರಾದ್ರೂ ಇದ್ರೇನೆ ಅವ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಅವ್ರ ಮೇಲೆ ಇರುತ್ತೆ, ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ನನ್ನ ಪ್ರಕಾರ ನನಗೂ 3 ಜನ ತಮ್ಮಂದಿರಿದ್ದಾರೆ, ಹುಡುಗರ ಲೈಫಲ್ಲೇ ತುಂಬ ಕಷ್ಟ. ಓಕೆ ಮೇಡಮ್, ಇದೇ ಥರ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಎಲ್ಲಕ್ಕೂ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಇದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಮೇಡಮ್. ಗೈಸ್ ಅದೇ ಥರ ನೋಡೋರಲ್ಲ ಗೈಸ್, ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಆನ್ಸರ್ ಮಾಡಿರೋ ಥರ. ಆ್ಯಂಡ್ ಅದೇ ಥರ ಈಗ ಇನ್ನೂ ಸ್ವಲ್ಪ ಬ್ರದರ್ಸ್ ಇದ್ದಾರೆ. ಬನ್ನಿ ಗೈಸ್, ಇವರು ಬ್ರೋ ನಮಸ್ಕಾರ. ಆ್ಯಂಡ್ ನಾವು ಕೇಟನ್ ಹುಡುಗ ಚಾನಲಿಂದ ಮಾಡಿರೋದು. ನಿಮ್ಮ ಹೆಸರು? ನನ್ನ ಹೆಸರು ಸೈಯದ್ ಅಯಾನ್ ಅಂತ. ನಿಮ್ಮ ಇಬ್ರಾಹಿಂ ಅಂತ ಬ್ರೋ. ಅದೇ ಥರ ಆ್ಯಂಡ್ ನಿಮ್ಮ ಜೊತೆ 2 minutes ಮಾತಾಡ್ಬೋದಾ? ಹೇಳಿ ಬ್ರೋ. ಅದೇ ಥರ ಆ್ಯಂಡ್ 3 ಕ್ವಶನ್ ಇದೆ. ಆ್ಯಂಡ್ ಮೊದಲನೇ ಕ್ವಶನಲ್ಲಿ SSLC ಸ್ಟೂಡೆಂಟ್ ರಿಸಲ್ಟ್ ಬಂದಿಲ್ಲ, ಸೆಕೆಂಡ್ PUC ರಿಸಲ್ಟ್ ಬಂದಿದೆ. ಪಾಸ್ ಆಗಿರೋ ಸ್ಟೂಡೆಂಟ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪಾಸ್ ಆಗಿರೋ ಸ್ಟೂಡೆಂಟ್ ಏನಿಲ್ಲ ಅವರು ಪಾಸ್ ಆಗಿದ್ದೀರಾ, ದೇವರು ಒಳ್ಳೇದು ಮಾಡಲಿ, ಆರಾಮಾಗಿ ಓದ್ಕೊಂಡು ಯಾವ ಕೋರ್ಸ್ ತಗೋಬೇಕು ಚಿಲ್ಲಾಗಿರಿ, ತಗೊಳಕ್ ಹೋಗ್ಬೇಡಿ. ಬ್ರೋ, ಫೇಲ್ ಆಗಿರೋ ಸ್ಟೂಡೆಂಟ್ಗೆ ಏನಕ್ಕೆ ಇಷ್ಟಪಡ್ತೀರಾ? ಫೇಲ್ ಆಗಿರೋದು ಏನಿಲ್ಲ, ಇದರಿಂದ ಇನ್ನೂ ತುಂಬ ಇದು ಬರುತ್ತೆ. ಈಗ ಒಂದೇ ಅಲ್ಲ, ಲೈಫ್ ತುಂಬ ಇರುತ್ತೆ. ಆರಾಮಾಗಿ ಓದಿ ಪಾಸಾಗಿ ಎಕ್ಸಾಮ್ಸ್ ಒಂದೇ ಅಲ್ಲ, ತುಂಬ ಇರುತ್ತೆ. ಆರಾಮಾಗಿ ಎಕ್ಸಾಮ್ಸ್ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಫೇಲ್ ಆಗೋದು ಪಾಸ್ ಆಗೋದೇ ಇರುತ್ತೆ. ಓಕೆ, ಅದೇ ಥರ ಇನ್ನು ಸೆಕೆಂಡ್ ಕ್ವಶನ್. ಆ್ಯಂಡ್ ಮೊದಲನೇ ಕ್ವಶನ್ ಕೇಳಿಲ್ಲ. ಆ್ಯಂಡ್ ಬ್ರೋ, ಆ್ಯಂಡ್ ಸೈನ್ಸ್ ಎಷ್ಟೋ ಸೆಕೆಂಡ್ PU ಆಗಿರ್ಬೋದು, ಫಸ್ಟ್ PUC ಸ್ಟೂಡೆಂಟ್ ಆಗಿರೋದು, ಇಲ್ಲ SSLC ಸ್ಟೂಡೆಂಟ್ ಆಗಿ ಸೈನ್ಸರು ತುಂಬ ಭಯ ಪಡ್ತಾ ಇದ್ದಾರೆ. ಆ್ಯಂಡ್ ನಿಜ ಸೈನ್ಸ್ ಅಷ್ಟೊಂದು ಕಷ್ಟನಾ ನಿಮ್ಮ ಪ್ರಕಾರ? ನಾನು ತೊಗೊಂಡಿರೋದು ಕಾಮರ್ಸು. ನಾನು ಸೈನ್ಸ್ ಅಷ್ಟೊಂದು ಓದಿರಲಿಲ್ಲ, ಸೈನ್ಸಲ್ಲಿ ನಾನು ವೀಕ್ ಇದ್ದೆ. ಬಟ್ ಬ್ರೋ ಸೈನ್ಸು ಓದಿದ ಮೇಲೆ ಡಿಪೆಂಡ್. ಬ್ರೋ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಓದ್ಬೋದು, ಇಂಟ್ರೆಸ್ಟ್ ಇಲ್ಲ ಅಂದರೆ ಯಾರು ಜಾಸ್ತಿ ಮೆಡಿಕಲ್ ಫೀಲ್ಡ್ಗೆ ಹೋಗ್ಬೇಕು ಅಂತ ಅವ್ರು ಸೈನ್ಸ್ ತೊಗೊಂಡ್ರೆ ತುಂಬ ಬೆಟರ್. ಅದು ನಿಜ ಕಷ್ಟನಾ ಅದು ನಿಮ್ಮ ಪ್ರಕಾರ? ಇಲ್ಲ ಬ್ರೋ, ಓದೋದು ಇಂಟ್ರೆಸ್ಟ್ ಅವ್ರವ್ರ ಇಂಟ್ರೆಸ್ಟ್ ಮೇಲೆ ಅದು. ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ಇನ್ನು ಸೆಕೆಂಡ್ ಕ್ವಶನ್. ಆ್ಯಂಡ್ SSLC ಆಗಿರ್ಬೋದು, ಸೆಕೆಂಡ್ PU ಸ್ಟೂಡೆಂಟ್ ಆಗಿರ್ಬೋದು, ಯಾವ್ದು ತಗೊಂಡ್ರೆ ತುಂಬ ಯೂಸ್? SSLC ಸ್ಟೂಡೆಂಟ್ ಆದರೆ ಯಾವ್ದು ತಗೊಂಡ್ರೆ ಕೋರ್ಸ್ ತುಂಬ ಯೂಸು? ಸೆಕೆಂಡ್ PUC ಆದರೆ ಯಾವ್ದು ತಗೊಂಡ್ರೆ ಅವ್ರಿಗೆ ತುಂಬ ಯೂಸ್ ಆಗುತ್ತೆ? ಎರಡನೇ ಹೇಳ್ತಾರೆ. ಫಸ್ಟ್ SSLC ಹೇಳ್ತೀರಾ? ಅವ್ರಿಗೆ ಯಾವ ಕೋರ್ಸ್ ಮೇಲೆ ಇಷ್ಟ ಆಗಿರುತ್ತೆ, ಅವ್ರಿಗೆ ಯಾವ ಸಬ್ಜೆಕ್ಟ್ ಇಷ್ಟ ಇರುತ್ತೆ, ಅವ್ರಿಗೆ ಯಾವ ಸ್ಕೋಪ್ ಇಷ್ಟ ಇರುತ್ತೆ, ಅದ್ರ ಮೇಲೆ ಹೋಗ್ಬೇಕು ಬ್ರೋ. ಬೇರೆಯವ್ರು ಹೇಳಿದ್ರು, ಮನೆಯವ್ರು ಹೇಳಿದ್ರು ಅವ್ರು ಏನೋ ತಗೊಳ್ಳಿ, ಕಾಮರ್ಸ್ ತಗೊಳ್ಳಿ, ಸೈನ್ಸ್ ತಗೊಳ್ಳಿ, ಡಿಗ್ರಿ ಬಂದಾದ್ಮೇಲೆ ಅವ್ರಿಗೆ ಇದಾಗುತ್ತೆ. ಯಾಕಂದರೆ ಡಿಗ್ರಿ BCom ಬೇರೆ ಕೋರ್ಸಸ್ ಬಂದಿದೆ. ಇವಾಗ ನಡೀತಿರೋದು ಏನಂದ್ರೆ ನಡೀತಿರೋದು. ನಾವು ಇವಾಗ BCom ಮಾಡ್ಕೊಂಡಿದ್ರು ಎಲ್ಲ ಬೇಕು, MCom ಮಾಡಬೇಕು. ಅದಕ್ಕೆ ಡೈರೆಕ್ಟಾಗಿ ನಾವು ಎಲ್ಲ ಕೋರ್ಸ್ಕೊಂಡು ಮಾಡ್ಕೊಂಡೋದ್ರೆ ಈಸಿ ಆಗುತ್ತೆ. ಇವಾಗೆಲ್ಲ ಕಾರ್ಪೊರೇಟೇಬಲ್ ಇರೋದು, ಎಲ್ಲ ಬಿಸ್ನೆಸ್ ಮೇನ್ ಅದು ಕಲ್ತ್ರೆ ಸಾಕು ಬ್ರೋ. ಅದೇ ಥರ. ಆ್ಯಂಡ್ ಸೆಕೆಂಡ್ ಕ್ವಶನ್ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಆ್ಯಂಡ್ ಲಾಸ್ಟ್ ಕ್ವಶನ್, ಹುಡುಗರ ಲೈಫ್ ತುಂಬ ಕಷ್ಟ, ಹುಡುಗರ ಲೈಫ್ ತುಂಬ ಕಷ್ಟ. ಡಿಪೆಂಡ್ ಬ್ರೋ, ಅವ್ರು ಯಾರ ಲೈಫ್ ಯಾವ ಥರ ಅವ್ರು ರಿಸೀವ್ ಮಾಡ್ಕೋತಾರೆ, ಬರೋ ಪ್ರಾಬ್ಲಮ್ಸ್ನ ಯಾವ ಥರ ರಿಸೀವ್ ಮಾಡ್ಕೋತಾರೆ ಅದ್ರ ಮೇಲೆ. ಎಲ್ಲರ ಲೈಫು ಕಷ್ಟ ಇರುತ್ತೆ, ಬಟ್ ಅವ್ರು ಬರೋ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರಾ ಇಲ್ಲ ಅದ್ರ ಮೇಲೆ ಸ್ಟ್ರಗಲ್ ಮಾಡ್ತಾರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಅವ್ರ ಮನೇಲಿ ಹೆಂಗಿರ್ತಾರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಹುಡುಗರದ ಆನ್ಸರ್ ಪ್ರಕಾರ ಎಲ್ಲ ಸೇಮ್ ಬ್ರೋ, ನಾವು ಅದು ಹೇಳೋಕ್ಕಾಗಲ್ಲ ಬ್ರೋ. ಥ್ಯಾಂಕ್ ಯು ಬ್ರೋ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋಕ್ಕೆ ಥ್ಯಾಂಕ್ ಯು. ಗೈಸ್, ಅದೇ ಥರ ಇಷ್ಟ ಆಗಿತ್ತು ನಮ್ಮ ವೀಡಿಯೋ, ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀವಿ. ಜಾಸ್ತಿ ಇನ್ನೂ ಟೈಮ್ ಸ್ಟೂಡೆಂಟ್ ಇನ್ನೂ ಬೇಜಾನಿದ್ದರು, ಬಟ್ ಅದು ಎಷ್ಟೋ ಜನ ಮಾತಾಡೋಕ್ಕೆ ಆಗಲಿಲ್ಲ.
ದಯವಿಟ್ಟು ಸಮಯ ಇರಲಿ. ಆ್ಯಂಡ್ ಆ್ಯಕ್ಚುಲಿ ಟೈಮ್ ಆಗ್ಬಿಟ್ಟಿದೆ, ಆಲ್ರೆಡಿ ತುಂಬ ಟೈಮ್ ಆಗ್ಬಿಟ್ಟಿದೆ ಅಷ್ಟು ಹೇಳ್ತಾ ಇವ್ರಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದೇ ಥರ ಅಂದರೆ ನಾವು ತಿಳ್ಕೊಂಡಿರೋ ಮಟ್ಟಿಗೆ ಆ್ಯಂಡ್ ತುಂಬ ಜನ ಇನ್ನೂ ಆಡಿಯನ್ಸ್ ಇತ್ತು, ಬಟ್ ಇನ್ನೂ ಮಾತಾಡ್ಬೋದಿತ್ತು, ಬಟ್ ಅದೇ ಟೈಮ್ ಆಗ್ಬಿಟ್ಟಿದೆ ಆಲ್ರೆಡಿ. ತುಂಬಾ ಇವತ್ತು ಶನಿವಾರ ಇರೋದ್ರಿಂದ ಬಟ್ ಬೇಗ ಹೋಗ್ಬೇಕಾಗಿತ್ತು, ಬೇರೆ ಬೇರೆ ಕೆಲಸಗಳಿದೆ. ಆ್ಯಕ್ಚುಲಿ ಅದಕ್ಕೋಸ್ಕರ ವಿಡಿಯೋ ಎಂಡ್ ಮಾಡ್ತಾಯಿದ್ದೀವಿ ಗೈಸ್. ಅದೇ ಥರ ಇನ್ನು ಮೊದಲಿನ ಟಾಪಿಕಲ್ಲಿ ಇಷ್ಟು ಜನ ಚೆನ್ನಾಗಿ ಮಾತಾಡಿದ್ದಾರೆ ಆ್ಯಂಡ್ ಆಡಿಯನ್ಸ್ ಇನ್ನೂ ಇದ್ದರು. ಏನು ಬರೀ ಹುಡುಗಿರನ್ನ ಮಾತಾಡ್ತೀನಿ ಅಂತ ನೀವು ಕೇಳ್ಬೋದು. ಆ್ಯಕ್ಚುಲಿ ಗರ್ಲ್ಸ್ ಕಾಲೇಜ್ ಹತ್ರ ಹೋಗಿದ್ದು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಆ್ಯಕ್ಚುಲಿ ಇನ್ನೂ ಹೋಗ್ಬೋದಿದ್ದು ಬೇರೆ ಕಾಲೇಜ್ ಇನ್ನೊಂದು ಕಾಂಟ್ ಮಾಡ್ಕೊಂಡು ಅಂತ ಮಾಡಿದ್ದೆ, ಬಟ್ ಆದರೆ ಇವಾಗ ಟೈಮ್ ಆಗ್ಬಿಟ್ಟಿದೆ. ನಿಜ ಆಗಿದೆ. ದಯವಿಟ್ಟು ಸಮಯ ಅಂತ ಕೇಳ್ಕೊತಿದ್ದೀನಿ. ಅದೇ ಥರ ನೆಕ್ಸ್ಟ್ ವೀಡಿಯೋ ಆ್ಯಂಡ್ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಅದೇ ಥರ ಈಗ ಇನ್ನು ಮೊದಲಿನ ಟಾಪಿಕಲ್ಲಿ ನಾನು ತಿಳ್ಕೊತ ಹೋದರೆ ಕೇಳಿರೋ ಮಟ್ಟಿಗೆ ಆ್ಯಂಡ್ ಫಸ್ಟೇ ಟಾಪಿಕ್ ಆ್ಯಂಡ್ SSLC ಸ್ಟೂಡೆಂಟ್ ಬಗ್ಗೆ ಫಸ್ಟು ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಸಾಗಿರೋ ಪ್ರತಿಯೊಬ್ಬರು ಸ್ಟೂಡೆಂಟ್ಗಳಿಗೆ ಕಂಗ್ರ್ಯಾಚುಲೇಷನ್ ಗೈಸ್. ಅದೇ ಥರ ನಾನು ಮೊದಲನೇ ಕ್ವಶನ್ ಇನ್ನು ಪಾಸಾಗಿರೋರಿಗೆಲ್ಲ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ, ಆ್ಯಂಡ್ ಯಾರು ಫೇಲ್ ಆಗಿರೋದು ಅಲ್ಲ ಕರ್ಸ್ಕೋಬೇಡಿ. ಆ್ಯಂಡ್ ಮುಂದೆ ಸಾಕಷ್ಟು ಲೈಫ್ ಇದೆ. ಒಂದೇ ಯಾರು ಸೂಸೈಡ್ ಮಾಡ್ಕೊಳ್ಳಾಗಿರೋದು, ಮತ್ತೊಂದಾಗಿರೋದು, ಪ್ರತಿಯೊಂದು ಎಲ್ಲ ಅಷ್ಟು ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರು ಸೂಸೈಡ್ ಮಾಡ್ಕೊಳ್ಳಾಗಿರೋದು ಮತ್ತೊಂದು ಯಾರು ಮಾಡ್ಕೊಳ್ಳೋಕೆ ಹೋಗಬೇಡಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಸಾಕಲ್ಲ ಓದಿದ್ರೆ ಒಂದು ಲೈಫಲ್ಲ ಗೈಸ್. ಓದಿದ್ರೆ ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನ ಶಾಸ್ತ್ರಿದವರು ಇದ್ದಾರೆ ಆ್ಯಂಡ್ ಸೋಷಿಯಲ್ ಮೀಡಿಯಾ ಇದೆ. ಬನ್ನಿ ಗೈಸ್, ನಮ್ಮ ಜೊತೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಎಲ್ಲ ಇದ್ದೀರಿ, ಬನ್ನಿ, ತಲೆ ಕಟ್ಕೊಬೇಡಿ, ಸೂಸೈಡ್ ಮಾಡ್ಕೊಳ್ಳೋಕೆ ಪ್ರತಿಯೊಂದು ಮಾಡ್ಕೊಳ್ಳೋಕೆ ಅನ್ನೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದು ಮೊದಲನೇ ಕ್ವಶನ್ ಕೊಟ್ಟೋಗ್ಬಿಡ್ತೀನಿ ಗೈಸ್ ಇವಾಗ. ಆ್ಯಂಡ್ ಮೊದಲನೇ ಕ್ವಶನಲ್ಲಿ ಆ್ಯಂಡ್ ಸೈನ್ಸ್ ಅದೇ ನನ್ನ ಪ್ರಕಾರ ಸೈನ್ಸ್ ಕಷ್ಟನಾ ಅಂತ ಕೇಳಿದ್ರೆ ನಿಜ ಕಷ್ಟ ಅಂತ ಏನಿಲ್ಲ ಗೈಸ್. ಆ್ಯಕ್ಚುಲಿ ನಾನು PU ಸ್ಟೂಡೆಂಟು ಆ್ಯಂಡ್ PUC ಆ್ಯಂಡ್ ತಿಳ್ಕೊಂಡಿರೋ ಮಟ್ಟಿಗೆ ಸೈನ್ಸ್ ಅಂದರೆ ಅಷ್ಟೊಂದು ಕಷ್ಟ ಏನಿಲ್ಲ, ಬಟ್ ಆದರೆ ನಾವು ಓದಿದ್ರೆ ಆ್ಯಂಡ್ ಕಷ್ಟಪಟ್ಟು ಓದಿದ್ರೆ ಏನೂ ಕಷ್ಟ ಅಲ್ಲ ಅನ್ನೋಕ್ಕೆ ಇಷ್ಟಪಡ್ತೀನಿ. ಕಷ್ಟಪಟ್ಟು ಓದಿದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಈಸಿ ಆ್ಯಂಡ್ ಓದಿಲ್ಲ ಅಂದರೆ ಎಲ್ಲದೂ ಕಷ್ಟ ಅನ್ನೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೆಕೆಂಡ್ ಒಂದು ಕ್ವಶನ್ ಇನ್ನು ನಮ್ಮ SSLC ಸ್ಟೂಡೆಂಟ್ ಆಗಿರ್ಬೋದು, ಇಲ್ಲ ಸೆಕೆಂಡ್ PUC ಸ್ಟೂಡೆಂಟ್ಗಳಿಗೆ ಹೇಳ್ಬೇಕಂತ ಇಲ್ಲ ಇಷ್ಟಪಟ್ಟರೆ ಯಾವ್ದು ತೊಗೊಂಡ್ರೆ ಬೆಸ್ಟು ಅಂದರೆ ಗೈಸ್ ನಿಮ್ಮ ಒಪಿನಿಂಗ್ ಯಾವ್ದು ತೊಗೊಂಡ್ರೆ ಅಂದರೆ ನನ್ನ ಪ್ರಕಾರ ಆರ್ಟ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಾನು ಆರ್ಟ್ಸ್ ಸ್ಟೂಡೆಂಟ್ ಆ್ಯಂಡ್ ಆರ್ಟ್ಸ್ ತೊಗೊಳ್ಳಿ, ಸುಮಾರು ಲೈಫ್ ಇದೆ, ತುಂಬ ಚೆನ್ನಾಗಿದೆ ಆ್ಯಂಡ್ ತೊಗೊಳ್ಳೋಕ್ಕೆ ಇಷ್ಟಪಡ್ತೀನಿ. ಆರ್ಟ್ಸ್ ತೊಗೊಂಡ್ರೆ ಬೆಟರು. ಡಿಗ್ರಿಗಾದರೆ ಸೆಕೆಂಡ್ PUC ಅದರಿಂದ ಡಿಗ್ರಿ ಆ್ಯಂಡ್ ಆರ್ಟ್ಸ್ ಅಂತ ಹೇಳಿದೆ. ಆ್ಯಂಡ್ BCom BSc ಆ್ಯಂಡ್ ಡಿಗ್ರಿ ಸ್ಟೂಡೆಂಟ್ಗಾದ್ರೆ BCom ಆ್ಯಂಡ್ BSc ಅದ್ರಲ್ಲಿ ತೊಗೊಳ್ಳಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಲಾಸ್ಟ್ ಕ್ವಶನ್ ಆ್ಯಂಡ್ ನನ್ನ ಬಗ್ಗೆ ನಾನು ಕೇಳ್ಕೊಟ್ಟು ಲಾಸ್ಟಲ್ಲಿ ಕೇಳಿದ್ರೆ ಅಂದರೆ ಯಾವುದು ಹುಡುಗರ ಲೈಫ್ ಕಷ್ಟ, ಹುಡುಗಿರ ಲೈಫ್ ಅಂತ ಕೇಳಿದ್ರೆ ನನ್ನ ಪ್ರಕಾರ ಎಲ್ಲರಿಗೂ ನಾನೇ ಕೇಳ್ಕೊಬಂದೆ. ಇವಾಗ ನನಗೆ ಆನ್ಸರ್ ಮಾಡೋಕ್ಕಾಗ್ತಿಲ್ಲ ಆ್ಯಂಡ್ ಯಾವ ಥರ ಆನ್ಸರ್ ಮಾಡಲಿ ಅನ್ನೋದು ಗೊತ್ತಾಗ್ತಿಲ್ಲ. ಇನ್ನು ಹುಡುಗರ ಲೈಫ್ ಕಷ್ಟನಾ, ಹುಡುಗಿರ ಲೈಫ್ ಕಷ್ಟ ಅಂದರೆ 100% ಹೇಳ್ಬೇಕು ಅಂದರೆ ಇಬ್ಬರದು ಕಷ್ಟ. ಆ್ಯಂಡ್ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಹುಡುಗರದ್ದು ಕಷ್ಟ ಅನ್ನೋಕ್ಕೆ ಇಷ್ಟಪಡ್ತೀನಿ. ಹುಡುಗಿರದು ಇದೆ ಪಾಪ ಆ್ಯಂಡ್ ಮದುವೆ ಆಗೋಂಥ ಮುಂಚೆ ಅಪ್ಪ ಅಮ್ಮ ಆ್ಯಂಡ್ ಅವ್ರ ಮನೆ ಮಗಳಲ್ಲ ಅಂತಾರೆ. ಮುಂದಿನ ಮಗಳು ಹೇಗೆ ಗಂಡನ ಮನೆಗೆ ಹೋಗಬೇಕು ಅಂತೀರ. ಇನ್ನು ಗಂಡನ ಮನೆಗೆ ಹೋದರೆ ಅಲ್ಲೂ ಅತ್ತೆ ಅದು ಇದು ಸಮಸ್ಯೆಗಳಿರ್ತದೆ. ಬಟ್ ಅದೇ ಚೆನ್ನಾಗಿದ್ರೆ ಬೆಟರ್ ಲೈಫ್. ಆದರೆ ಹುಡುಗಿರು ಎಲ್ಲ ಒಂದೇ ಥರ ಅನ್ನೋಕ್ಕಾಗಲ್ಲ ಲೈಫು. ಆ್ಯಂಡ್ ಆದರೆ ಅದರಿಂದ ಹುಡುಗರ ಲೈಫ್ ತುಂಬಾ ಕಷ್ಟ ಇದೆ. ಹುಡುಗ ಮೇಂಟೈನ್ ಮನೆ ಮೇಂಟೈನ್ ಆಗಿರ್ಬೋದು, ಪ್ರತಿಯೊಂದೂ ಓದಿಲ್ಲ ಏನು ಮನೆಯಲ್ಲಿ ಕೂತ್ಕೋತು ಆ್ಯಂಡ್ ಕೆಲಸ ಮಾಡೋಕ್ಕಾಗಿದ್ರೆ ಅವ್ರಿಗಿರೋ ಯಾರು ಕೊಡಲ್ಲ. ಇದು ಇಷ್ಟಪಡ್ತೀನಿ, ಮರ್ಯಾದಿನೇ ಇರಲ್ಲ ಅನ್ನೋಕ್ಕೆ ಇಷ್ಟಪಡ್ತೀನಿ. ನಿಂತ್ಕೋ, ಇಲ್ಲೇ ನಿಂತ್ಕೊಂಡು ಹಾಳಾಗಿ ಹೋಗಿ ಹತ್ರ ಹೋಗಲಿ. ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ಸ್ವಲ್ಪ ನಾಚಿಕೆ ಇಲ್ದಕ್ಕಿತ್ತೇನೋ. ಲೈಫಲ್ಲಿ ದುಡ್ಡು ಮಾಡಬೇಕು, ಹುಡುಗರೇ ಆಗಲಿ ಹುಡುಗಿರಾಗಲಿ ಚೆನ್ನಾಗಿರ್ಬೇಕಂದ್ರೆ ಲೈಫಲ್ಲಿ ದುಡ್ಡು ಎಲ್ಲ ಮನುಷ್ಯ ಇರಬೇಕು ಅನ್ನೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಇವತ್ತು ಇಷ್ಟ ಆಗಿತ್ತು ನಮ್ಮ ಕಂಟೆಂಟ್ ವೀಡಿಯೋ. ತುಂಬ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಬೆಟರ್ ಟೈಮ್ ಆಗ್ಬಿಟ್ಟಿದೆ, ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಗಾಯ್ಸ್, ಲವ್ ಯು ಸೊ ಮಚ್. ಅದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವೀಕಲ್ಲಿ ಮತ್ತೊಂದು ವೀಡಿಯೋಗಳ ಕಂಟೆಂಟ್ ಜೊತೆ ನಾನು ನಿಮ್ಮ KTN ಹುಡುಗನ ಜೊತೆ ಮತ್ತೊಂದು ಕಂಟೆಂಟ್ ವೀಡಿಯೋ ಇದೇ ಥರ. ಅಲ್ಲಿ ಒಟ್ಟಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಇಷ್ಟ ಆದರೆ ಲೈಕ್ ಮಾಡಿ. ಅದೇ ಥರ ನಾನು ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲವ್ ಯು ಗೈಸ್. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಗೈಸ್. ಥ್ಯಾಂಕ್ ಯು. ನೆಕ್ಸ್ಟ್